Hello students, welcome back to my YouTube channel Supreme Learning Academy, and this is for Kannada medium students, social science, Samaja Vignana, 80 mark question. So 8 multiple choice question. First question, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಪರಿಣಾಮ. ಆನ್ಸರ್ ಈಸ್ ಎ, ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವು ಕೊನೆಗೊಂಡಿದ್ದು. ಸೆಕೆಂಡ್ ಕ್ವಶನ್, ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳಿರುವುದು. ಆನ್ಸರ್ ಈಸ್ ಸಿ, ಜಪಾನಿನಲ್ಲಿ. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು. ಆನ್ಸರ್ ಈಸ್ ಡಿ, ನ್ಯೂಯಾರ್ಕ್ನಲ್ಲಿ. ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು. ಆನ್ಸರ್ ಈಸ್ ಬಿ, ಪಂಪ. ಭಾರತದ ಸಿಲಿಕಾನ್ ಕಣಿವೆ ಇರುವುದು. ಆನ್ಸರ್ ಈಸ್ ಎ, ಕರ್ನಾಟಕದಲ್ಲಿ. ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ನಗರ. ಆನ್ಸರ್ ಈಸ್ ಸಿ, ಮುಂಬೈ. ಭಾರತದಲ್ಲಿ ಹಣಕಾಸು ವರ್ಷ ಪ್ರಾರಂಭವಾಗುವುದು. ಆನ್ಸರ್ ಈಸ್ ಎ, ಏಪ್ರಿಲ್ 1ರಂದು. ಭಾರತದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಪ್ರಾರಂಭಿಸಲಾದ ವರ್ಷ. ಆನ್ಸರ್ ಈಸ್ 1978, ಡಿ. ನೆಕ್ಸ್ಟ್ ಮೇನು 8 1 ಮಾರ್ಕ್ ಕ್ವಶನ್, 8 1 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಕ್ವಶನ್ ನಂಬರ್ 9, ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು? ಆನ್ಸರ್ ಈಸ್ ಬಾಬು ರಾಜೇಂದ್ರ ಪ್ರಸಾದ್. ಇಟಲಿಯ ಫ್ಯಾಸಿಸ್ಟ್ ಸರ್ವಾಧಿಕಾರಿಯನ್ನು ಹೆಸರಿಸಿ. ಆನ್ಸರ್ ಈಸ್ ಮುಸೋಲಿನಿ. ದತ್ತಿ ಸಮಿತಿಯನ್ನು ಏಕೆ ಸ್ಥಾಪಿಸಲಾಯಿತು? ಆನ್ಸರ್, ವಸಾಹತು ಶಾಹಿತ್ವಕ್ಕೆ ಒಳಪಟ್ಟಿದ್ದ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸಲು ಮತ್ತು ಅವುಗಳ ಮೇಲುಸ್ತುವಾರಿ ಮಾಡಲು ಸ್ಥಾಪಿಸಿದ ಸಂಸ್ಥೆಯೇ ದತ್ತಿ ಸಮಿತಿ. ಕ್ವಶನ್ ನಂಬರ್ 12, ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನು ವಿರೋಧಿಸುತ್ತದೆ? ಆನ್ಸರ್ ಈಸ್ 17ನೇ ವಿಧಿಯು. ಆನ್ಸರ್ ಈಸ್ 17ನೇ ವಿಧಿ, 17th ವಿಧಿ. ಭಾರತದ ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆಯಾಗಲು ಕಾರಣವೇನು? ಅಧಿಕ ಮಳೆ ಸುರಿದ ಪರಿಣಾಮ ಮತ್ತು ಸೂರ್ಯನ ಲಂಬ ಕಿರಣಗಳು ದಕ್ಷಿಣಾರ್ಧಗೋಳದ ಮೇಲೆ ಬೀಳುತ್ತವೆ, ಅದರಿಂದ. ಭಾರತದ ಪ್ರಥಮ ಕಾಗದ ಕೈಗಾರಿಕೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಆನ್ಸರ್ ಈಸ್ ಪಶ್ಚಿಮ ಬಂಗಾಳದ ಸೇರಂಪುರದಲ್ಲಿ ಸ್ಥಾಪಿಸಲಾಯಿತು. ಅಧಿಕಾರ ವಿಕೇಂದ್ರೀಕರಣ ಎಂದರೇನು? ಹಳ್ಳಿ ಜನರಿಗೆ ಹಳ್ಳಿಯ ಆಡಳಿತ, ಅಧಿಕಾರ ಮತ್ತು ಜವಾಬ್ದಾರಿಯನ್ನು ವಹಿಸಿಕೊಡುವುದು. ಪೂರೈಕೆದಾರ ಎಂದು ಯಾರನ್ನು ಕರೆಯಲಾಗುತ್ತದೆ? ಬಳಕೆದಾರರಿಂದ ಹಣ ಪಡೆದು ವಸ್ತು ಅಥವಾ ಸೇವೆಯನ್ನು ನೀಡುವವನೇ ಪೂರೈಕೆದಾರ. ನೆಕ್ಸ್ಟ್ ಮೇನ್ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. 2 ಮಾರ್ಕ್ ಕ್ವಶನ್. ಇದು ಅಟ್ಲೀಸ್ಟ್ 4 ಪಾಯಿಂಟ್ ವೈಸ್ ಬರೀರಿ. 4 ಪಾಯಿಂಟ್ಸ್ ಆ ಥರ ಬರೀರಿ, ಪಾಯಿಂಟ್ ವೈಸ್ ಬರೀರಿ. ಫಸ್ಟ್ ಕ್ವಶನ್, ಕೇಂದ್ರ ಲೋಕ ಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ. ಸೊ ಇಲ್ಲಿ ಆನ್ಸರ್ ಇದೆ, ಬೇಕೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ, ಬೇಕಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಫುಲ್ ಪೇಪರ್. ಕ್ವಶನ್ ನಂಬರ್ 18, ದುಂಬಿಯ ಸ್ವರೂಪವನ್ನು ತಿಳಿಸಿ. ಅಥವಾ ಕ್ವಶನ್ ಇದೆ, ವರದಕ್ಷಿಣೆಯ ದುಷ್ಪರಿಣಾಮಗಳನ್ನು ತಿಳಿಸಿ. ಆನಿ ಬೆಸೆಂಟರು ಥಿಯೋಸಾಫಿಕಲ್ ಸೊಸೈಟಿಯ ಚಟುವಟಿಕೆಗಳಿಗೆ ನವ ಚೈತನ್ಯ ನೀಡಿದರು ಹೇಗೆ? ಕ್ವಶನ್ ನಂಬರ್ 20, ಜುನಾಗಢವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು? ಕ್ವಶನ್ ನಂಬರ್ 21, ಭಾರತದ ದ್ವೀಪಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ. ಕ್ವಶನ್ ನಂಬರ್ 22, ಗೋಧಿ ಬೇಸಾಯಕ್ಕೆ ಬೇಕಾದ ಅಗತ್ಯವಾದ ಭೌಗೋಳಿಕ ಅಂಶಗಳು ವಿವರಿಸಿ. ಕ್ವಶನ್ ನಂಬರ್ 24, ಬಳಕೆದಾರರ ಶೋಷಣೆಗೆ ಕಾರಣಗಳೇನು? ನೆಕ್ಸ್ಟು 6 ವಾಕ್ಯದಲ್ಲಿ ಉತ್ತರಿಸಿ. 3 ಮಾರ್ಕ್ ಕ್ವಶನ್, 9 ಕ್ವಶನ್ ಇರುತ್ತೆ. 2ನೇ ಕಾರ್ನೆಟಿಕ್ ಯುದ್ಧವನ್ನು ವಿವರಿಸಿ. ಅಥವಾ ಕ್ವಶನ್ ಇದೆ, ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 26, ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ? ನೆಕ್ಸ್ಟ್ ಒನ್, ಅಥವಾ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿವೆ? ಕ್ವಶನ್ ನಂಬರ್ 27, ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ವಿವರಿಸಿ. ಕ್ವಶನ್ ನಂಬರ್ 28, ಬ್ಯಾಂಕುಗಳ ಕಾರ್ಯಗಳನ್ನು ತಿಳಿಸಿ. ಅಥವಾ ಉದ್ಯಮಿಗಳ ಕಾರ್ಯಗಳನ್ನು ತಿಳಿಸಿ. ಕ್ವಶನ್ ನಂಬರ್ 29, ಬ್ರಿಟಿಷ್ ಆಡಳಿತದಲ್ಲಿ ಪೊಲೀಸ್ ವ್ಯವಸ್ಥೆಯು ನಿರಂತರ ಬದಲಾವಣೆಗೆ ಒಳಪಟ್ಟಿತು ಹೇಗೆ? ಕ್ವಶನ್ ನಂಬರ್ 30, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ. ನೆಕ್ಸ್ಟ್, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ಕ್ವಶನ್ ನಂಬರ್ 32, ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಹೇಗೆ? ಕ್ವಶನ್ ನಂಬರ್ 33,
ದೂರ ಸಂವೇದಿ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ವಿಶ್ಲೇಷಿಸಿ. ಇದಿಷ್ಟು 9 ಮಾರ್ಕ್ ಕ್ವಶನ್ಸ್. ನೆಕ್ಸ್ಟ್ 4 ಮಾರ್ಕ್ ಕ್ವಶನ್ಸ್ 4 ಇರುತ್ತೆ. ಸೊ ಸ್ಟಾರ್ಟ್ ಮಾಡೋ ಮುಂಚೆ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ಗೆ. ಕನ್ನಡ ಮೀಡಿಯಮ್ ಇರೋರಿಗೆ, ಯಾರು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೆ ಫಾರ್ವರ್ಡ್ ಮಾಡಿ ಅಥವಾ ಶೇರ್ ಮಾಡಿ. ನೆಕ್ಸ್ಟು 4 ಮಾರ್ಕ್ ಕ್ವಶನ್ 8 ಪಾಯಿಂಟ್ ಆದರೂ ಬರೀಬೇಕು. ಇದು ಕ್ವಶನ್ ನಂಬರ್ 34 ಸ್ಟಾರ್ಟ್ ಆಗುತ್ತೆ. ಬ್ರಿಟಿಷರ ವಿರುದ್ಧದ ಪುಟ್ಟಬಸಪ್ಪನ ಹೋರಾಟವು ಸದಾ ಸ್ಮರಣೀಯವಾದುದು, ಸಮರ್ಥಿಸಿ. ಇದು 8 ವಾಕ್ಯ ಇದೆ. ಸೊ ಅಟ್ಲೀಸ್ಟ್ 8 ಪಾಯಿಂಟ್ ಆದರೂ ಬರೀರಿ. ನೆಕ್ಸ್ಟ್ 35, ಕ್ವಶನ್ ನಂಬರ್ 35, ಬ್ರಿಟಿಷರ ವಿರುದ್ಧದ ಸಂತಾಲರ ಹೋರಾಟವನ್ನು ವಿವರಿಸಿ. ಕ್ವಶನ್ ನಂಬರ್ 36, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಲಿಂಗತ್ವ, ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿವೆ, ಸ್ಪಷ್ಟೀಕರಿಸಿ. ಇದಿಷ್ಟು 4 ಮಾರ್ಕ್ ಕ್ವಶನ್ನು. ನೆಕ್ಸ್ಟ್ ಬಂದು ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿನ ಯಾವುದಾದರೂ 5 ಗುರುತಿಸಿ. 5ರಲ್ಲಿ ಯಾವುದಾದ್ರೂ ಇಷ್ಟಿದೆ, ಇಷ್ಟರಲ್ಲಿ ಯಾವುದಾದ್ರೂ 5 ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಒಂದಕ್ಕೆ 1 ಮಾರ್ಕ್ ಕೊಡ್ತಾರೆ. ಫಸ್ಟ್ ಒನ್, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಈ ಲೈನ್ನ ಹಾರಿಜಾಂಟಲ್ ಲೈನ್ ಹಾಕಿ. ನೆಕ್ಸ್ಟ್ ಒನ್ ಬಿ, ಕೋಸಿ ಅಣೆಕಟ್ಟು ಇಲ್ಲಿದೆ, ಮೇಲೆ ಮಾರ್ಕ್ ಹಾಕಿ ಅಲ್ಲಿ ಬರೀರಿ ಕೋಸಿ ಅಣೆಕಟ್ಟು ABC ಅಂತ. ನೆಕ್ಸ್ಟ್ ಒನ್ ಸಿ, ಕೈಗಾ ಇಲ್ಲಿದೆ. ನೆಕ್ಸ್ಟ್ ಒನ್ ಡಿ, ವಿಶಾಖಪಟ್ಟಣಂ ಮಾರ್ಕ್ ಮಾಡಿ ಇಲ್ಲಿದೆ. ನೆಕ್ಸ್ಟು ಮನ್ನಾರ್ ಖಾರಿ ಇಲ್ಲಿ ಕೆಳಗಡೆ ಇದೆ. ನೆಕ್ಸ್ಟು ಕೃಷ್ಣಾ ಮೇಲ್ದಂಡೆ ಯೋಜನೆ. ಸೊ ಇದು ಒಂದು ಇಲ್ಲಿದೆ, ಕೃಷ್ಣಾ ಮೇಲ್ದಂಡೆ ಯೋಜನೆ. ಕೈಗಾ ಇದೆಯಲ್ಲ ಅದಕ್ಕಿಂತ ಸ್ವಲ್ಪ ಮುಂದೆ, ಇದು ಕೈಗಾ ಬಾರ್ಡರ್ಗೆ ಸ್ವಲ್ಪ ಟಚ್ ಆಗಂಗೆ ಬರೀರಿ, ಇದು ಸ್ವಲ್ಪ ದೂರ ಬರೀರಿ. ಕೃಷ್ಣಾ ಮೇಲ್ದಂಡೆ. ಲಾಸ್ಟಲ್ಲಿ ಗವಾಹಟಿ ಬಂದು ಇಲ್ಲಿ ಈಸ್ಟಲ್ಲಿ ಇಲ್ಲಿದೆ. ಸೊ ಇದು ಗವಾಹಟಿ. ಇದಿಷ್ಟರಲ್ಲಿ ಎಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ? ABCDEFG ವರೆಗಿದೆ. ಸೊ G ಅಂದರೆ 7 ಪಾಯಿಂಟ್ಸ್ ಕೊಟ್ಟಿದ್ದಾರೆ. 7ಅಲ್ಲಿ ಯಾವುದಾದ್ರೂ 5 ಮಾರ್ಕ್ ಮಾಡಿ. ಇದಿಷ್ಟು ನಿಮ್ಮದು ಕ್ವಶನ್ ಪೇಪರ್. ಸೊ ಸ್ಟೇ ಟ್ಯೂನ್ ಫಾರ್ ಮೋರ್ ಸಚ್ ಅಪ್ಡೇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.